ಅರಸಿ ವಾರ್ತೆ. ಇದು ಸುದ್ದಿ ಸಮಯ. ನಮಸ್ಕಾರ ವೀಕ್ಷಕರೇ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಸಬಾ ಹೋಬಳಿ ಅಗ್ಗುಂದ ಗ್ರಾಮ ಪಂಚಾಯಿತಿಯ ಬಿವಿಹಟ್ಟಿಯಲ್ಲಿ ಇರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಭೂತಪೂರ್ವ ಚಿತ್ರಣವನ್ನು ಬಿಡಿಸಿರುವ ಕಲಾಕೃತಿಯನ್ನು ನಾವು ಇಂದು ನೋಡುತ್ತಿದ್ದೇವೆ. ಬನ್ನಿ ನಮ್ಮೊಂದಿಗೆ ಈ ಶಾಲೆಯ ವೈಭವೀಕರಿಸಿದ ಚಿತ್ರಕಲಾವನ್ನು ವೀಕ್ಷಿಸೋಣ. ನಾವು ಸಮರ್ಪಣಾ ತಂಡ ಹೇಳಿ ಸಮಾನ ಮನಸ್ಕರು ಒಗ್ಗೂಡಿ ಕಟ್ಟಿರುವಂತಹ ಸಣ್ಣ ತಂಡ. ನಮ್ಮ ಸಮರ್ಪಣಾ ತಂಡ ಸತತ 4 ವರ್ಷಗಳಿಂದ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಸೇವೆಯನ್ನು ಸಲ್ಲಿಸ್ತಾ ಇದೆ. ಪ್ರಮುಖವಾಗಿ ಸರ್ಕಾರಿ ಶಾಲೆಗಳು ಉಳಿಬೇಕು, ಜೊತೆಗೆ ಪ್ರಾಥಮಿಕ ಹಂತದ ಮಕ್ಕಳಿಗೆ ಒಳ್ಳೆಯ ಉಜ್ವಲ ಶಿಕ್ಷಣ ಸಿಗಬೇಕು ಅಂತ ಹೇಳಿ ನಮ್ಮ ತಂಡ ಇದುವರೆಗೂ ಒಂದು 60 ಶಾಲೆಗಳಿಗೆ ಹೊಸ ರೂಪವನ್ನ ನೀಡಿದೆ. ಇದರಲ್ಲಿ ನಾವು ಪ್ರಮುಖವಾಗಿ ಅಲ್ಲಿನ ಸ್ಥಳೀಯ ಜನರ, ಅಲ್ಲಿನ ಊರಿನ ಗ್ರಾಮಸ್ಥರ ಸಹಕಾರವನ್ನು ಪಡೆದೇ ನಾವು ಶಾಲೆಗಳಿಗೆ ಹೊಸ ರೂಪವನ್ನು ಕೊಡ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾಂ ಸಂಗೊಳ್ಳಿಯಿಂದ ಹಿಡಿದು ಚಾಮರಾಜನಗರದ ಹನ್ನೂರಿನ ತಾಲೂಕಿನವರೆಗೂ ವಿವಿಧ ಹಂತದಲ್ಲಿ ಮಾಡಿದ್ದೀವಿ. ಅದ್ರ ಜೊತೆ ನಮ್ಮ ತಂಡದ ಹೆಮ್ಮೆ ಗುರಿ ಏನಾಗಿತ್ತು ಅಂದರೆ ದೆಹಲಿಯ ನ್ಯಾಷನಲ್ ಮ್ಯೂಸಿಯಂ, ಗಾಂಧಿ ನ್ಯಾಷನಲ್ ಮ್ಯೂಸಿಯಂ ಅಲ್ಲೂ ಕೂಡ ಮಾಡಬೇಕನ್ನೋದಾಗಿತ್ತು. ಅದು ಕೂಡ ಸಾಕಾರಗೊಂಡಿದೆ. ಈ ಒಂದು ಮಾರ್ಚ್ ತಿಂಗಳಲ್ಲಿ ನಮ್ಮ ತಂಡ ಡೆಲ್ಲಿ ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ ಹೋಗಿ ಪೇಂಟ್ ಕೂಡ ಮಾಡಿ ಬಂದಿದೆ. ಪ್ರಸ್ತುತ ನಾವು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಿವಿಹಟ್ಟಿಯಲ್ಲಿ ಹೊಸ ರೂಪವನ್ನ ಪಡಬೇಕು, ಈ ಶಾಲೆ ಮತ್ತಷ್ಟು ವರ್ಣರಂಜಿತವಾಗಬೇಕಂತ ಹೇಳಿ ನಾವು ಸರ್ಕಾರಿ ಈ ಶಾಲೆಗೆ ಬಂದಾಗ ಇಲ್ಲಿನ ಶಿಕ್ಷಕರು ನಮಗೆ ಬಹಳಷ್ಟು ಪ್ರೋತ್ಸಾಹ ಮಾಡಿದ್ರು, ಮತ್ತೆ ಊರಿನ ಗ್ರಾಮಸ್ಥರು ಬಹಳಷ್ಟು ಪ್ರೋತ್ಸಾಹ ಮಾಡಿದ್ರು. ಯಾಕಂದ್ರೆ ನಾವು ಬೇರೆ ಬೇರೆ ಊರಿಂದ ಬಂದಿರ್ತೀವಿ, ಹೆಣ್ಮಕ್ಳೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಸೇಫ್ಟಿ, ಊಟ ತಿಂಡಿ ಪ್ರತಿಯೊಂದು ಯಾವುದೂ ಕುಂದುಕೊರತೆ ಇಲ್ದೇನೆ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ನಮಗೆ ಬಣ್ಣದ ಅವಶ್ಯಕತೆ ಇದ್ದೇ ಇರುತ್ತೆ. ಅದಕ್ಕೆ ದೇಣಿಗೆಯ ರೂಪದಲ್ಲಿ ನಮಗೆ ಶಿವಕುಮಾರ್ ಅವರು ನಮಗೆ ಈ ಒಂದು ಸಂಪೂರ್ಣ ಬಣ್ಣದ ದೇಣಿಗೆಯನ್ನ ನೀಡಿರ್ತಾರೆ. ಇಲ್ಲಿ ನಾವು ಪ್ರಮುಖವಾಗಿ ಕರ್ನಾಟಕ ಕಲ್ಚರ್ ಅನ್ನ ಪ್ರತಿಬಿಂಬಿಸುವಂತ ವರ್ಲಿ ಹಾರ್ಟ್ ಅನ್ನ, ಜೊತೆಗೆ ಒಂದು ಟ್ರೈನಿನ ಮಾದರಿ ಚಿತ್ರವನ್ನ ಹಾಕಿರ್ತೀವಿ. ಅದ್ರ ಜೊತೆ ಇಲ್ಲಿ ವಿಶೇಷವಾಗಿ ವಿದ್ಯೋದಯ ಲಾ ಕಾಲೇಜ್ ರಾಷ್ಟ್ರೀಯ ಸೇವೆ ಯೋಜನೆ ಘಟಕದ ಸ್ವಯಂ ಸೇವಕರು ನಮ್ಮ ಜೊತೆ ಇಂದು ಸೇರಿದ್ದಾರೆ. ಅವ್ರಿಗೆ ನಾವು ವಿಶೇಷವಾದ ಧನ್ಯವಾದಗಳನ್ನ ತಲುಪಿಸ್ತೀವಿ. ಇಂದಿನ ಯುವಕರು ಎಲ್ಲೋ ಕಳೆದೋಗ್ತಾ ಇದ್ದಾರೆ, ಆದ್ರೆ ಇವರು ಕಳೆದೋಗ್ದೇ ಸಮಾಜಕ್ಕೆ ಏನಾದರೂ ಕೊಡುಗೆ ರೂಪದಲ್ಲಿ ನೀಡಬೇಕಂತ ಹೇಳಿ ಸತತ 3 ದಿನಗಳ ಕಾಲ ಈ ರಾಷ್ಟ್ರೀಯ ಸೇವೆ ಯೋಜನೆ ಘಟಕದ ಸ್ವಯಂ ಸೇವಕರು ನಮ್ಮ ಜೊತೆ ಸೇರಿ ಈ ಶಾಲೆಗೆ ಒಂದು ಹೊಸ ರೂಪವನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾವು ಭಾವಿಸ್ತಾ, ಇದು ಪ್ರತಿಯೊಂದು ಹಳ್ಳಿಯಲ್ಲೂ ಆಗಬೇಕು, ಪ್ರತಿಯೊಂದು ಶಾಲೆಗಳು ಈ ರೀತಿ ಮಿಂಚಬೇಕು. ಈಗ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಅಥವಾ ಒಂದಷ್ಟು ತಂಡಗಳು ಮಾತ್ರ ಮಾಡೋಕ್ಕಾಗಲ್ಲ. ಎಲ್ಲ ಊರಲ್ಲೂ ಕೂಡ ಈ ಕೆಲಸ ಕಾರ್ಯಗಳು ಆಗಬೇಕು. ಎಲ್ಲ ಊರಿಗೂ ಈ ಊರು ಮಾದರಿಯಾಗಿದೆ ಅಂತ ನಾನಾದ್ರೂ ಭಾವಿಸ್ತಾ ನನ್ನ ಅನಿಸಿಕೆಯನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಚಿನ್ ರಾಜು, ಮಂಡ್ಯ.
ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು. ಮತ್ತು ನಾವು ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಒಂದು ಈ ಶಾಲೆಯ ಶಾಲಾ ಶಿಕ್ಷಕರಿಗೆ ಮತ್ತು ನಮ್ಮ ಈ ಮಾಧ್ಯಮ ಮಿತ್ರದವರಿಗೆ ಮತ್ತು ನಮ್ಮ ಊರಿನ ಗ್ರಾಮಸ್ಥರಿಗೆ ಒಂದು ಸ್ವಾಗತವನ್ನು ಬಯಸುತ್ತಾ, ಈ ಒಂದು ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಭಾರಿ ಹಿಂದಾಗಿ ಉಳಿದಿತ್ತು ನಮ್ಮ ಗ್ರಾಮ. ಈಗ ನಮ್ಮ ಊರಿನ ನಮ್ಮ ಗ್ರಾಮದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕ ನಮ್ಮ ಶಿವಕುಮಾರ್ ಅಣ್ಣವರು ನಮ್ಮ ಊರಿಗೆ ಮುಂಚೆ ಇದೇ ಊರಲ್ಲಿ ಹುಟ್ಟಿ ಮುಂಚೆ ಅವರ ಒಂದು ಬೆಂಗಳೂರಿಗೆ ಹೋಗಿ ಅವರು ಒಂದು ಕಾಲಾನುಕ್ರಮಣವಾಗಿ ಅವರಲ್ಲಿದ್ದರು. ನಾವು ಒಂದ್ಸರಿ ಅವರನ್ನು ಗಮನಿಸಿದಾಗ ಅವರು ನಮ್ಮ ಗ್ರಾಮಕ್ಕೆ ಬಂದು ಆಗಮಿಸಿದರು. ಆವತ್ತಿನಿಂದ ನಮ್ಮ ಒಂದು ಗ್ರಾಮಕ್ಕೆ ಶೈಕ್ಷಣಿಕವಾಗಲಿ ಆಗಲಿ, ಒಂದು ಕ್ರೀಡೆ ಆಗಲಿ, ಒಂದು ಧಾರ್ಮಿಕ ಸಭೆಗಳಲ್ಲಾಗಲಿ ಅತಿ ಹೆಚ್ಚಿನದಾಗಿ ನಮ್ಮ ಒಂದು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡ್ತಿದ್ದಾರೆ. ನಮ್ಮ ಶಾಲೆಯಂತೂ ಇನ್ನೂ ಅತಿ ಹೆಚ್ಚಾಗಿ ಭಾರಿ ಅಭಿವೃದ್ಧಿ ಹಂತದಲ್ಲಿ ತಗೊಂಡೋಗ್ಬೇಕು ಅಂತ ಅವರೊಂದು ನಿರೀಕ್ಷೆ ಇದೆ. ಇದಕ್ಕೆ ನಮ್ಮ ಊರಿನ ಎಲ್ಲರ ಒಂದು ಸಹಕಾರನೂ ಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣನ ಕೇಳ್ತಿದ್ದಾರೆ. ಇದಕ್ಕೆ ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಕೂಡ ಅವರಿಗೆ ಸಹಕಾರವನ್ನು ನೀಡಬೇಕು. ಇದರಲ್ಲಿ ಶಿಕ್ಷಣವಾಗಲಿ, ನಮ್ಮ ದೇಗುಲಗಳು ಅಷ್ಟೇ, ನಮ್ಮ ದೇಗುಲದ ಕೆಲವು ಹಿಂದುಳಿದಿದ್ವು ಅವನ್ನುಗಳು ಕೂಡ ಅತಿ ಉನ್ನತ ಶಿಖರಕ್ಕೆ ಅವರು ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ ಕುಮಾರಣ್ಣವರು. ಅವರಿಗೆ ನಾವು ಅತಿ ಹೆಚ್ಚಾಗಿ ನಮ್ಮ ಊರಿನ ಪರವಾಗಿ ಮತ್ತು ಇಲ್ಲಿ ನಮ್ಮ ಗ್ರಾಮಕ್ಕೆ ಬಂದು ಶಾಲೆಗೆ ಈ ತುಮಕೂರಿನ ಒಂದು ವಿದ್ಯೋದಯ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಒಂದು ಶಾಲೆಗೆ ಬಂದು ಒಂದು ಬಣ್ಣವನ್ನು ಶಾಲೆಗೆ ಅಲಂಕರಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಇವತ್ತು ಒಂದು ಸ್ವಾಗತವನ್ನು ಬಯಸೋ ರೀತಿಯಲ್ಲಿ ಹೇಳ್ತೀವಿ. ನಮ್ಮ ಶಾಲೆ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಆಗಬೇಕು ಮತ್ತು ಇದೇ ರೀತಿಯಿಂದ ಕುಂಬಾರಣ್ಣನ ಸಹಕಾರ ಬೇಕು. ಇನ್ನು ಮುಂದಿನ ದಿನಗಳಲ್ಲಿ ದೇವರವ್ರನ್ನ ಚೆನ್ನಾಗಿ ಆಶೀರ್ವಚನವನ್ನಾಗಿಟ್ಟು ನಮಗೆಲ್ಲರಿಗೂ ಒಂದು ದೇವರು ಒಂದು ಮಾರ್ಗದರ್ಶನ ಕೊಡಲಿ, ನಮ್ಮ ಊರನ್ನು ಮಾದರಿಯನ್ನು ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಚಿನುಗಲ್ಲು ಹೊರೆಯುವ ಸಿರಿನೆಲ, ಇತಿಹಾಸ ಬಿಂದಿಸುವ ಕಲೆಗಳ ಬೆಳಕು, ವೆಂಕಟೇಶ್ವರನ ಭಕ್ತಿಯ ಬೀನು, ಅರಸೀಕೆರೆಯ ಹೃದಯದಲ್ಲಿ ನಿತ್ಯ ಶಾಂತಿ. ತೆಂಗಿನ ತೂತಗಳ ಹಸಿರು ಹೊನಲು, ಸುಂದರ ಸಿರಿಯಲ್ಲಿ ಬದುಕಿನ ಬಲ, ಸಂಸ್ಕೃತಿ ಪರಂಪರೆ ಸಭಾರಿಸಿ ನಗರವನನ್ನು ಸಂಗಯದಿಂದ. ನಮ್ಮ ಹೆಸರು ರೇವಣ್ಣ ಅಂತ. ನಾವು ಗ್ರಾಮ ಪಂಚಾಯತಿ ಸದಸ್ಯರು, ಗುಂದ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮ ಗ್ರಾಮದಲ್ಲಿ ಶಾಲೆಗೆ ಅತಿ ಹೆಚ್ಚು ಒತ್ತು ನೀಡಬೇಕು ಅಂತ ಎಲ್ಲರೂ ಗ್ರಾಮಸ್ಥರು ಸಹಕಾರ ನೀಡ್ತಾ ಬಂದಿದ್ದಾರೆ ಇಲ್ಲಿವರೆಗೂ. ಅದೇ ರೀತಿ ನಮ್ಮ ಗ್ರಾಮದವರು ಈ ಶಾಲೆ ಇಷ್ಟೊಂದು ವಿಶಾಲವಾಗಿ ಇರೋದಕ್ಕೆ ಕಾರಣ ಅಂದರೆ ಗ್ರಾಮಸ್ಥರು. ಯಾಕಂದರೆ ಅವತ್ತಿನ ಇದರಲ್ಲೇ ಜಾಗವನ್ನು ನಮ್ಮ ಗ್ರಾಮದ ವತಿಯಿಂದಲೇ ಕೊಟ್ಟಿರ್ತಾರೆ. ಮತ್ತು ಈಗ ನಮ್ಮ ಗ್ರಾಮದವರೇ ಆದ ಶಿವಕುಮಾರ್ ರವರು ಈಗ ಹಿಂದೆ ಅವರು ಕಾಲಕ್ರಮೇಣ ನಮ್ಮ ಊರನ್ನು ಬಿಟ್ಟು ಬೆಂಗಳೂರಿಗೆ ಹೋಗಿ ಅವರು ಒಂದು ಉದ್ಯಮವನ್ನು ನಡೆಸುತ್ತಾ ನಮ್ಮ ಗ್ರಾಮಕ್ಕೆ ಬಂದವರು ನೋಡಿದಾಗ ಏನು ದೇವಸ್ಥಾನಗಳು ಅವು ಕೂಡ ಕೆಲಸಗಳು ನಡೀತಾ ಇದ್ದವು. ಆ ಕ್ರಮೇಣ ಅವರು ದೇವಸ್ಥಾನ ನಾವು ಓಪನ್ ಮಾಡಬೇಕು, ಎಲ್ಲ ಸ್ವಚ್ಛತೆ ಇರಬೇಕು ಗ್ರಾಮ, ಮತ್ತು ಶಿಕ್ಷಣ ಮತ್ತು ಆರ್ಥಿಕವಾಗಿ ನಾವು ಹಿಂದೆ ಉಳಿದಿದ್ದೀವಿ. ಇದನ್ನು ಅವರು ಗಮನಿಸಿ ನಮ್ಮೂರಿಗೆ ಬಂದು ಮತ್ತು ಶಾಲೆ ಅವರು ನೋಡಿ ಇಂಡಿಪೆಂಡೆಂಟ್ ಡೇಸ್ ಬಂದಿದ್ದರು ನಮ್ಮ ಶಾಲೆಯನ್ನು ಗಮನಿಸಿ ಶಾಲೆ ಇದನ್ನು ನಾವು ಏನು ದೇವಸ್ಥಾನ ಉದ್ಘಾಟನೆ ಇದೆ ಅದನ್ನು ಅಲಂಕಾರ ಮಾಡ್ತಾಯಿದ್ದೀವಿ. ಶಾಲೆನೂ ಒಂದು ದೇವಸ್ಥಾನ ಇದ್ದಾಗೆ ಇದು ಅಲಂಕಾರಗೊಳ್ಳಬೇಕು ಅಂತ ಅವರು ಒಂದು ನಿರ್ಧಾರವನ್ನು ತಗೊಂಡು ಈ ಶಾಲೆಗೆ ಒಂದು ಪೇಂಟಿನ ಅವರು ಒಂದು ದಾನಿಗಳಾಗಿ ಎಲ್ಲ ಪೇಂಟನ್ನು ಅವರೇ ಕೊಡಿಸಿರ್ತಾರೆ. ಮತ್ತು ಏನು ಸಮರ್ಪಣಾ ಟೀಮ್ ತುಮಕೂರು ಮತ್ತು ರಾಷ್ಟ್ರೀಯ ಸೇವಾ ಆಯೋಗದಿಂದ ಬಂದಿರತಕ್ಕಂಥ ನಮ್ಮ ಟೀಮ್ ನಮ್ಮ ವಿದ್ಯಾರ್ಥಿಗಳಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕಂತಂದರೆ ಅಲ್ಲಿಂದ ಬಂದು ಅವರು ಏನು ಒಂದು ಫಲಾಪೇಕ್ಷೆ ಇಲ್ಲದಲೇ ಫ್ರೀಯಾಗಿ ಒಂದು ಪೇಂಟನ್ನು ಹೊಡಿತಕ್ಕಂಥ ಮನೋಭಾವನೆ ಇಟ್ಕೊಂಡು ಒಂದು ಏನು ಸಮಾಜ ಸೇವೆಗೆ ಇಂಥ ಒಂದು ನಿರ್ಧಾರವನ್ನು ತಗೊಂಡು ಅದನ್ನು ಟೀಮಿಗೆ ನಾನು ಎಲ್ಲರ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಈ ಶಾಲೆ ಮುಂದೆ ಇನ್ನೂ ಹೆಚ್ಚಿನದಾಗಿ ಇನ್ನೂ ಅಭಿವೃದ್ಧಿ ಹೊಂದೋದಕ್ಕೆ ಎಲ್ಲರೂ ಸಹಕಾರ ಕುಮಾರಣ್ಣವರು ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಗ್ರಾಮಸ್ಥರು ಸಹಕಾರ ನಾವು ಕೊಡಬೇಕು. ನಾವೂ ಶಾಲೆಯ ಬಗ್ಗೆ ಮತ್ತು ಊರಿನ ಬಗ್ಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇನ್ನು ಮುಂದೆ ಬರಲಿ ಅಂತ
ನಮ್ಮ ಮಕ್ಕಳು ಸ್ವಲ್ಪ ಶೈಕ್ಷಣಿಕವಾಗಿ ಈ ಗ್ರಾಮದಲ್ಲಿ ಉಳಿದಿದ್ದಾರೆ. ಅದಕ್ಕೆ ಶೈಕ್ಷಣಿಕವಾಗಿ ಅವ್ರನ್ನ ಮುಂದೆ ತರುವಂಥ ಕೆಲಸಗಳನ್ನು ಗ್ರಾಮಸ್ಥರು ಮತ್ತು ಶಿವಕುಮಾರ್ ಬೆಂಗಳೂರು ಇವರು ಇದ್ರ ಮೇಲೆ ನಾವು ಆಲೋಚನೆ ಮಾಡಿ ಎಲ್ಲ ನಿರ್ಧಾರಗಳನ್ನು ತಗೊಂಡು ಮುಂದೆ ನಾವು ಅಭಿವೃದ್ಧಿಯತ್ತ ಸಾಕ್ತೀವಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಈ ಶಾಲೆಯ ಮುಖ್ಯ ಶಿಕ್ಷಕ ಬಿ ನಾಗರಾಜು. ಈ ಶಾಲೆಗೆ ಬಂದು ಸುಮಾರು 8-9 ವರ್ಷ ಇದೆ. ನಮ್ಮ ಶಾಲೆಗೆ ಸುಣ್ಣ ಬಣ್ಣ ಏನೂ ಆಗಿರಲಿಲ್ಲ. ಈ ಊರಿನ ಮುಖಂಡರಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರು ಬೆಂಗಳೂರು ಇವರು ನಮ್ಮ ಶಾಲೆಗೆ ಬಣ್ಣವನ್ನು ಓಡಿಸ್ಕೊಡ್ಬೇಕು ಅಂತ ಕೇಳಿದಾಗ ಅವರು ತುಂಬು ಹೃದಯದಿಂದ ಬಹಳ ಆತ್ಮೀಯವಾಗಿ ಶಾಲೆ ಮೊದಲು ಡೆವಲಪ್ ಆಗಬೇಕು, ನಮ್ಮಿಂದ ಏನಾರ ಸಹಕಾರ ಎಲ್ಲದೂ ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಶಾಲೆಗೆ ಹೆಚ್ಚು ಕಡಿಮೆ ಸುಮಾರು 1 ಲಕ್ಷವರೆಗೆ ಈಗ ಅಯವ್ಯಯ ಆಗಿದೆ. ಇದರನ್ನು ಕೂಡ ಅವರು ಎಲ್ಲ ಭರಿಸಿ ನಮ್ಮ ಶಾಲೆಗೆ ಸಮರ್ಪಣಾ ಟೀಮು ಮತ್ತು ರಾಷ್ಟ್ರೀಯ ವಿದ್ಯಾಶಾಲೆ ತುಮಕೂರು ಲಾ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಸುಮಾರು 20 ವಿದ್ಯಾರ್ಥಿಗಳು ಅವರು ಯಾವುದೇ ಫಲಾಪೇಕ್ಷೆಯನ್ನು ಅಪೇಕ್ಷಿಸದೆ ಫ್ರೀಯಾಗಿ ಬಣ್ಣವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಇವರು ನಮ್ಮ ಶಿವಕುಮಾರ್ ಅವರು ತುಂಬ ಶಾಲೆಗೆ ಡ್ರಮ್ ಸೆಟ್ಟನ್ನು ಕೊಡಿಸಿದ್ದಾರೆ. ಹಾಗೆ ಶಾಲಾ ಅಂಗಳಕ್ಕೆ ಮಣ್ಣನ್ನು ಹೊಡಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನೂ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮಗೆ ಭಾಳ ಶಾಲೆಗೆ ಏನು ಬೇಕೋ ಅದನ್ನೆಲ್ಲ ಮಾಡಲಿಕ್ಕೆ ನಾವು ತಯಾರಿದ್ದೀವಿ, ನೀವು ಡೆವಲಪ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮದು LPS ಶಾಲೆ ಸುಮಾರು 40 ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಆ ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಮಾಡಿ ಇವರು ನಮ್ಮ ಅರಸೀಕೆರೆ ತಾಲೂಕಿಗೆ ಒಂದು ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ಏಕೆಂದರೆ ಎಲ್ಲರೂ ಕೂಡ ಬೇಗ ದೇವಸ್ಥಾನಗಳಿಗೆ ಹೋದರೆ ಕಾಣಿಕೆಯನ್ನು ಹಾಕ್ಬೋದು, ಆದರೆ ಶಾಲೆಗೆ ಯಾರು ಕೂಡ ದಾನವನ್ನು ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಇವರ ಹೃದಯವಂತಿಕೆ ಶಿವಕುಮಾರ್ ಅವರು ಭಾಳ ಮೆಚ್ಚತಕ್ಕಂಥದ್ದು. ಏಕೆಂದರೆ ಎಲ್ಲಿ ಮಾಡಿದ್ರು ನಾವು ಶಾಲೆಗೆ ಒಂದು ದಾನವನ್ನು ಕೊಟ್ಟು ಶಾಲೆಯನ್ನು, ಅದರಲ್ಲೂ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಅವನ್ನ ಅಭಿವೃದ್ಧಿ ಪಡಿಸ್ತಾ ಇರೋದು ನೋಡಿದರೆ ಭಾಳ ನಮಗೂ ಕೂಡ ಮೆಚ್ಚುಗೆ ಆಗುತ್ತೆ. ಇಲ್ಲಿನ ಗ್ರಾಮಸ್ಥರು ಕೂಡ ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರೂ ಕೂಡ ಹಗಲು ರಾತ್ರಿ ಅನ್ನೋದೇ ರಾತ್ರಿ ಎಲ್ಲ ಕೂಡ ಕೆಲಸವನ್ನು ಮಾಡಿರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಭಾಳ ಕಾವಲಾಗಿ ನಿಂತು ಒಳ್ಳೆಯ ಎಲ್ಲ ಕೆಲಸಗಳನ್ನು ಗ್ರಾಮಸ್ಥರು ಮಾಡಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ಶಾಲೆಗಳನ್ನು ಈ ರೀತಿ ಉದ್ಧಾರ ಮಾಡತಕ್ಕಂಥ ಬೆಳವಣಿಗೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಶಕ್ತಿಯನ್ನು ದೇವರು ಕೊಡಲಿ. ಹಾಗೆ ಅವ್ರಿಗಿನ್ನೂ ದೇವರು ಒಳ್ಳೆಯ ಆರೋಗ್ಯ ಆಯುಷನ್ನು ಕೊಟ್ಟು ಇನ್ನೂ ಕೂಡ ಸರ್ಕಾರಿ ಶಾಲೆಗಳನ್ನು, ಈ ಮಾದರಿ ಶಾಲೆಗಳನ್ನು ಅವರಿಗೆ ಮಾಡಲಿ ಅಂತ ನಾನು ಕೇಳ್ಕೊಂಡು ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಊರಿನವರಿಗೆ, ಸಮರ್ಪಣಾ ಟೀಮರಿಗೂ, ನಮ್ಮ ಶಾಲೆ ಕಡೆಯಿಂದ, SDMC ಕಡೆಯಿಂದ, ಗ್ರಾಮಸ್ಥರ ಕಡೆಯಿಂದ ಎಲ್ಲರಿಗೂ ಕೂಡ ಇಲ್ಲಿ ಬಂದು ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಸಮರ್ಪಣಾ ಟೀಮರಿಗೂ, ಲಾ ಕಾಲೇಜಿನ ವಿದ್ಯಾರ್ಥಿಗಳು ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ. ಅರಸಿ ವಾರ್ತೆ, ಇದು ಸುದ್ದಿ ಸಮಯ.